ಐಕಾನ್ ಸ್ಟಾರ್ ಪುಷ್ಪ ಹೀರೋ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದೆ. ಚಂಚಲಗೂಡ ಜೈಲಿನಿಂದ ನಟ ಅಲ್ಲು ಅರ್ಜುನನ್ನ ರಿಲೀಸ್ ಮಾಡಲಾಗಿದ್ದು, ಬೆಳಗ್ಗೆ 6:30 ಸುಮಾರಿಗೆ ಅಲ್ಲು ಅರ್ಜುನನ್ನ ರಿಲೀಸ್ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆಗೆನೆ ಅಲ್ಲು ಅರ್ಜುನ್ ಬಂಧನ ಆಗಿರೋದು. ಆ ನಂತರ ಒಂದು ದೊಡ್ಡ ಪ್ರಹಸನವೇ ನಡೆದು ಹೋಯಿತು. ಆ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರುವ ವಿಚಾರದ ಹಿಂದೆ ಕೂಡ ಸಾಕಷ್ಟು ರಾಜಕೀಯ ಪಿತೂರಿ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆದರೆ ಇವತ್ತು ಬೆಳಗ್ಗೆ 6:30 ಸುಮಾರಿಗೆ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದು, ಜೈಲಿನ ಹಿಂಬದಿ ಗೇಟ್ನಿಂದ ಅಧಿಕಾರಿಗಳು ಕಳುಹಿಸಿಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಚಿಕ್ಕಡಿಪಲ್ಲಿ ಪೊಲೀಸರು ಅಲ್ಲು ಅರ್ಜುನನ್ನ ಬಂಧಿಸಿದ್ರು. ಮಧ್ಯಂತರ ಬೇಲ್ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನನ್ನ ರಿಲೀಸ್ ಮಾಡಲಾಗಿದ್ದು, ಚಂಚಲಗೂಡ ಜೈಲಿನಿಂದ ನಟ ಅಲ್ಲು ಅರ್ಜುನ್ ಈಗಾಗಲೇ ಬಿಡುಗಡೆಯಾಗಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕಾಲ್ತುಳಿತದ ವೇಳೆ ಮಹಿಳೆ ಸಾವನ್ನಪ್ಪಿದ್ರು. ಈ ಕೇಸ್ನಲ್ಲಿ ಅಲ್ಲು ಅರ್ಜುನನ್ನ ನಿನ್ನೆ ಬಂಧಿಸಲಾಗಿತ್ತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನ್ಯಾಯಾಧೀಶ ನಿನ್ನೆ ಸಂಜೆಯೇ ಅಲ್ಲು ಅರ್ಜುನ್ಗೆ ಮಧ್ಯಂತರ ಬೇಲ್ ಸಿಕ್ತು. ಜೈಲು ಪ್ರಕ್ರಿಯೆ ಮುಗಿಸಿ ಇವತ್ತು ಬೆಳಗ್ಗೆ 6:30 ವೇಳೆಗೆ ಬಿಡುಗಡೆ ಮಾಡಲಾಗಿದೆ. ಒಂದು ರಾತ್ರಿ ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿ ನಟ ಅಲ್ಲು ಅರ್ಜುನ್ ಕಳೆದಿದ್ದಾರೆ. ಬೆಳಗ್ಗೆ 6:30 ವೇಳೆಗೆ ನಟ ಅಲ್ಲು ಅರ್ಜುನನ್ನ ಬಿಡುಗಡೆ ಮಾಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಒಂದು ಡ್ರಾಮಾವೇ ನಡೆದು ಹೋಯಿತು. ಕರ್ಕೊಂಡು ಹೋಗುವಂತಹ ಸಂದರ್ಭ ಆಗಿರ್ಬೋದು, ಅನಂತರ ಅರೆಸ್ಟ್ ಮಾಡಿದಂತಹ ಸಂದರ್ಭ ಆಗಿರ್ಬೋದು, ಫ್ಯಾನ್ಸ್ ಯಾವ ರೀತಿಯಾಗಿ ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಅನ್ನೋದು ಎಲ್ಲವೂ ಕೂಡ ಅಲ್ಲು ಅರ್ಜುನನ ಬಂಧನದ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತು. ಅಷ್ಟು ಮಾತ್ರ ಅಲ್ಲ, ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಅಲ್ಲು ಅರ್ಜುನನ್ನ ಬಿಡುಗಡೆ ಮಾಡಲಾಗಿದೆ. ಚಂಚಲಗೂಡ ಜೈಲಿನಿಂದ ಬೆಳಗ್ಗೆ 6:30 ವೇಳೆಗೆ ನಟ ಅಲ್ಲು ಅರ್ಜುನನ್ನ ರಿಲೀಸ್ ಮಾಡಲಾಗಿದ್ದು, ಜೈಲಿನ ಹಿಂಬದಿಯ ಗೇಟ್ನಿಂದ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಮಾತನಾಡಿದ್ದು, ನಿಮ್ಮ ಬೆಂಬಲ ಪ್ರೀತಿಗೆ ನನ್ನ ಧನ್ಯವಾದ, ಬೆಂಬಲಿಸಿದವರಿಗೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಜೈಲಿನಿಂದ ಬಿಡುಗಡೆ ಆದ ಬಳಿಕ ನಟ ಅಲ್ಲು ಅರ್ಜುನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಬಲಿಸಿದವರು ಯಾರ್ಯಾರಿದ್ದೀರಿ, ನನ್ನ ಅಭಿಮಾನಿಗಳು ಯಾರ್ಯಾರಿದ್ದೀರಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ, ನಿಮ್ಮ ಬೆಂಬಲ ಪ್ರೀತಿಗೆ ನಾನು ಯಾವತ್ತೂ ಕೂಡ ಧನ್ಯವಾದವನ್ನ ಅರ್ಪಿಸ್ತೀನಿ ಅನ್ನುವಂತಹ ಮಾತನ್ನ ಜೈಲಿನಿಂದ ಬಿಡುಗಡೆ ಆದ ಬಳಿಕ ನಟ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ಮೃತ ರೇವತಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನ ಕೇಳ್ತೇನೆ. ಜೈಲಿನಿಂದ ಬಿಡುಗಡೆ ಆದ ಬಳಿಕ ಅಲ್ಲು ಅರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದು, 30 ವರ್ಷಗಳಿಂದ ನಾನು ಥಿಯೇಟರ್ಗೆ ಹೋಗ್ತಿದ್ದೇನೆ. ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ಈ ರೀತಿಯಾಗಿ ಆಗಿರಲಿಲ್ಲ. ಇದೊಂದು ಆಕಸ್ಮಿಕವಾದಂತಹ ಘಟನೆ ಅಂತ ಹೇಳಿ ಅಲ್ಲು ಅರ್ಜುನ್ ಈಗ ರಿಲೀಸ್ ಆದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಈ ಘಟನೆ ಆಯಿತು ಅಂತ ಗೊತ್ತಾಯಿತು, ಅವತ್ತಿನಿಂದ ಕೂಡ ಅಲ್ಲು ಅರ್ಜುನ್ ಅವರ ಕುಟುಂಬಕ್ಕೆ ಸಹಾಯವನ್ನ ಮಾಡುವಂಥದ್ದು, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳುವಂತಹ ಈ ರೀತಿಯಾದಂತಹ ಒಂದಷ್ಟು ಸಹಾಯವನ್ನ ಮಾಡಿದ್ರು. ಆದರೆ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿ ಇವತ್ತು ಈಗ ಚಂಚಲಗೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. And I like to thank all my fans for their immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. We went to watch a movie and, due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last 20 years. Last 20 years I've been going to watch my films, and I've been to that place not just only for my film, for my uncle's films. I've been there more than 30 times in my life, and never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again,
I like to thank each and every one of you from all over. बहुत शुक्रिया सबके लिए అందరికీ ప్రతి ఒక్కరికి చూసే ప్రతి ఒక్కరికి ధన్యవాదాలు తెలియజేసుకుంటున్నాను. థ్యాంక్ యూ అండి. థ్యాంక్ యూ. Your family also emotional husband. What do you have to say to the judicial system? Do you think laws need courts? Sir, do you think government is behind this? Thank you. No, nothing. Mr. Revanth Reddy I like to thank everybody. I'd like to thank everybody for their love and support. Thank you. ఇంకేమన్నా? No, Andy. When the law is when the law is taking care of itself, then I should not indulge with the case and hamper the case. Then దాని గురించి అసలు ఏం మాట్లాడను. From a legal standpoint, నేను దాని గురించి ఏం మాట్లాడను. Thank you very much. Thank you for all your love and support. Do you believe justice will prevail? Do you believe justice and law will take its course? Yes, I believe in this law. I believe the law. ఇంటి నుంచి వెళ్ళిపోయేటప్పుడు కూడా మీ తండ్రి గారికి భరోసా చెప్తూ వెళ్ళారు. అంటే ఈ వయసులోనే మీ తండ్రి గారు ఎంతో అల్లారు ముద్దుగా పెంచుకున్నటువంటి మీరు Definitely, it's a very challenging situation for the family. It's a very challenging situation for the family, and Ante, I just thank you for all your love and prayers for everybody from all the fans across and for all the people across. Thank you. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮಹಿಳೆ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಈಗಾಗಲೇ ನಿನ್ನೆ ಬಂಧನಕ್ಕೆ ಒಳಗಾಗಿ ಈಗ ಬಿಡುಗಡೆ ಆಗಿದ್ದಾರೆ. ಪ್ರಮುಖವಾಗಿದ್ರೆ ಹಿಂದೆ ರಾಜಕೀಯ ವಿಚಾರಗಳು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅವೆಲ್ಲ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಇವತ್ತು ಬೆಳಗಿಂದ ಆದಂತಹ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಪ್ರಮುಖವಾಗಿ ಪುಷ್ಪ 2 ಪ್ರೀಮಿಯರ್ ಶೋ ಒಂದು ವೀಕ್ಷಣೆಯ ಸಂದರ್ಭದಲ್ಲಿ ಅಲ್ಲಿ ಅಲ್ಲು ಅರ್ಜುನ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿ ರೇವತಿ ಅಂತೇಳಿ ಮಹಿಳೆ ಮತ್ತು ಆಕೆಯ ಮಗು ಕೂಡ ಅದರಲ್ಲಿ ಮಹಿಳೆ ಸಾವನ್ನಪ್ಪಿದ್ರೆ ಮಗು ಗಂಭೀರವಾಗಿ ಗಾಯಗೊಂಡಿತ್ತು. ಇದೇ ಒಂದು ಪ್ರಕರಣದಲ್ಲಿ ಚಿಕ್ಕಂಪಡೆ ಪೊಲೀಸರು ನಿನ್ನೆ ಮನೆಯಲ್ಲೇ ಅಂದರೆ ಜುಬ್ಲಿ ಹಿಲ್ಸಿಯ ಮನೆಯಲ್ಲಿ ನಟ ಅಲ್ಲು ಅರ್ಜುನನ್ನ ಬಂಧನ ಮಾಡಿದ್ರು. ಈಗ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ನಿನ್ನೆ 4 ವಾರಗಳ ಕಾಲ ಕೊಟ್ಟಿತ್ತು. ಇವತ್ತು ಬೆಳಗ್ಗೆ ಚಂಚಲಗೂಡು ಜೈಲಿನಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿರುವಂಥದ್ದು. ರಿಲೀಸ್ ಆದಂಥ ಬೆನ್ನಲ್ಲೇ ಕಾನೂನಿಗೆ ಎಲ್ಲ ರೀತಿಯಲ್ಲಿ ಒಂದೇ ಅನ್ನೋ ರೀತಿಯಲ್ಲಿ ಕೂಡ ನಟ ಅಲ್ಲು ಅರ್ಜುನ್ ಅವ್ರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾನು ಇಷ್ಟು ವರ್ಷಗಳ ತನ್ನ ಸಿನಿಮೆಯ ಒಂದು ರಂಗದಲ್ಲಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು ಈ ರೀತಿಯ ಘಟನೆ ಆಗಿರಲಿಲ್ಲ, ನಾನು ಯಾವ ರೀತಿ ಬಯಸುವುದೂ ಇಲ್ಲ. ಆ ಒಂದು ಘಟನೆ ಆದಂಥ ಕೂಡಲೇ ಅವರಿಗೆ ಹಣವನ್ನು ಅಂದರೆ ಅವರಿಗೆ ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ಬಗ್ಗೆ ಕೂಡ ಅವರಿಗೆ 25 ಲಕ್ಷ ಹಣವನ್ನು ಕೊಡುವಂಥದ್ದು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ನೋಡ್ಕೊಳ್ತಿರೋ ರೀತಿಯಲ್ಲಿ ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ಈ ಒಂದು ನಟ ಅಲ್ಲು ಅರ್ಜುನ್ ಬಂಧನ ಒಂದು ಪ್ರಕ್ರಿಯೆ ಇದೆ. ಇಡೀ ತೆಲಂಗಾಣ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡುವಂಥದ್ದು. ಒಂದು ಕಡೆ ಒಂದು KTR ಆಗಿರ್ಬೋದು ಮತ್ತು KCR ಅವರ ಫ್ಯಾಮಿಲಿ, ಮತ್ತೊಂದು ಕಡೆ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಅವರು ಕೂಡ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು, ಮಹಿಳೆ ಸಾವನ್ನಪ್ಪಿದ್ದಾಳೆ, ಆ ಪ್ರಕರಣದಲ್ಲಿ ಸಾಮಾನ್ಯರಾದರೂ ಒಂದ್ರೆ, ರಾಜಕಾರಣಿ ಆದರೂ ಒಂದೇ, ಯಾರೇ ದೊಡ್ಡ ವ್ಯಕ್ತಿಗಳಾದರೂ ಒಂದ್ರೆ, ಇದರಲ್ಲಿ ಎಲ್ಲರೂ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು, ಕಾನೂನಿನ ರೀತಿಯಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ ಅನ್ನೋ ಬಗ್ಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಿನ್ನೆ ದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಆದರೆ ಈ ಒಂದು ಸಂಬಂಧಪಟ್ಟಂತೆ ಅಲ್ಲಿ KTR ಏನಿದ್ದಾರೆ ಅವರು ಕೂಡ ಈ ಬಗ್ಗೆ ವಾಗ್ಯುದ್ಧವನ್ನು ನಡೆಸಿರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನರು ಅಲ್ಲು ಅರ್ಜುನ್ ಅವರನ್ನ ಈ ರೀತಿ ನಡೆಸ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತೇಳಿ. ಜೊತೆಗೆ ಪುಷ್ಪ 2 ಹೀರೋಯಿನ್ ಆಗಿರುವಂಥ ರಶ್ಮಿಕಾ ಮಂದಣ್ಣ ಕೂಡ ಆ ಬಗ್ಗೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಒಟ್ಟಾರೆಯಾಗಿ ಸಿನಿರಂಗದ ಸಾಕಷ್ಟು ಮಂದಿ ಗಣ್ಯರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಆಕಸ್ಮಿಕವಾದಂಥ ಘಟನೆಗಳಲ್ಲಿ ನೇರವಾಗಿ ಒಬ್ಬರನ್ನೇ ದಾಳಿ ಮಾಡೋದು ಸರಿ, ಯಾಕೆ ಅಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡೋದು ಯಾವ ರೀತಿ ಸರಿ ಅಂತ ರೀತಿಯಲ್ಲಿ ಕೂಡ ಆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ಪ್ರಮುಖವಾಗಿ ಮೃತಪಟ್ಟಿರುವಂಥ ರೇವತಿಯವರ ಪತಿ ಭಾಸ್ಕರ್ ಕೂಡ ಚಿಕ್ಕಂಪಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ, ಇಲ್ಲಿ ಅಲ್ಲು ಅರ್ಜುನ್ ಪಾತ್ರ ಏನೂ ಇಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಅವರು ಬಂಧನ ಆಗಿರುವಂಥ ವಿಚಾರ ನಮಗೆ ಗೊತ್ತಿಲ್ಲ, ಕೂಡಲೇ ಆ ಪ್ರಕರಣವನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಅವರು ಭಾಸ್ಕರ್ ಅವರು ಕೂಡ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ತೆಲುಗು ಚಿತ್ರರಂಗದಲ್ಲಿ ಒಂದು ಕಡೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ರೆ, ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಅಲ್ಲಿ ಬಗ್ಗೆ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ಸರ್ಕಾರ ಅದನ್ನು ಅಂದರೆ ಇದೆಲ್ಲ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರೆ, ಅದೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷ ಜೊತೆಯಲ್ಲಿ ಕೂಡ ಆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇದೊಂದು ಮೆಗಾ ಫ್ಯಾಮಿಲಿಗೆ ಕೂಡ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಈ ಒಂದು ಘಟನೆ ಆದಂಥ ಬೆನ್ನಲ್ಲೇ ಇಡೀ ಒಂದು ಮೆಗಾ ಚಿರಂಜೀವಿ ಆಗಿರ್ಬೋದು, ನಾಗಮೋಹನ್ ಬಾಬು ಆಗಿರ್ಬೋದು, ಎಲ್ಲರೂ ಕೂಡ ಜುಬ್ಲಿ ಹಿಲ್ಸ್ ಅವರ ಮನೆಗೆ ಹೋದ್ರು. ಅಲ್ಲೂ ನಿರ್ಮಾಪಕರಾಗಿರುವಂಥ ಅಲ್ಲು ಅರವಿಂದ್ ಜೊತೆಗೆ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಆಗಿರುವಂಥದ್ದು
ಅವರಿಗೆ ಈ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಿದ್ರು. ಮತ್ತು ದೊಡ್ಡ ಪ್ರೊಡ್ಯೂಸರ್ಲೆಲ್ಲರೂ ಕೂಡ ಅಲ್ಲಿ ಅಲ್ಲು ಒಂದು ಮನೆಗೆ ಹೋಗಿ ಅಲ್ಲು ಅರ್ಜುನ್ ಸಂಬಂಧಪಟ್ಟಂತೆ ಕೂಡಲೇ ಅಲ್ಲಿ ವಕೀಲರನ್ನು ಕೂಡಲೇ ಅಲ್ಲಿ ಬೇಲ್ಗೆ ಹಾಕೊಂಡ್ರು. ಆದರೆ ಅಲ್ಲಿ 14 ದಿನಗಳ ಕಾಲ ಕೂಡಲೇ ಚಂಚಲಗೂಡಿಗೆ ಕಳಿಸಲಾಯಿತು. ಅಷ್ಟರಲ್ಲಿ ಹೈಕೋರ್ಟ್ಗೆ ಕೂಡ ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ 14 ದಿನಗಳ ಕಾಲ ಅವರಿಗೆ ಹೈಕೋರ್ಟ್ ಒಂದು ಮಧ್ಯಂತರ ಜಾಮೀನನ್ನು ಕೊಡ್ತು. ಆದರೆ ಚಂಚಲಗೂಡು ಜೈಲಿನ ನಿಯಮಾವಳಿ ಪ್ರಕಾರವಾಗಿ ಅವರು ಆರ್ಡರ್ ಕಾಪಿ ಅಲ್ಲಿಗೆ ಹೋಗುವ ವೇಳೆಗೆ ಅಷ್ಟರಲ್ಲಿ ಅದು ಸಮಯ ನಿಗದಿ ಮುಗಿದಿತ್ತು. ಹೀಗಾಗಿ ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಲ್ಲು ಅರ್ಜುನ್ ಫ್ಯಾಮಿಲಿ ಪರ ವಕೀಲರು ಇದು ಉದ್ದೇಶಪೂರ್ವಕವಾಗಿ ಜೈಲಾಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ರಿಲೀಸ್ ಮಾಡ್ಬೋದಾಯಿತು, ಆರ್ಡರ್ ಕಾಪಿ ಕೊಟ್ಟರು ರಿಲೀಸ್ ಮಾಡ್ತಲ್ಲ ಅಂತೇಳಿ ನಿನ್ನೆ ರಾತ್ರಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಬೆಳಗ್ಗೆ 6:30 ಸುಮಾರಿಗೆ ಅಲ್ಲು ಅರ್ಜುನನ್ನ ಚಂಚಲಗೂಡು ಜೈಲಿಂದ ಅವರಲ್ಲಿ ರಿಲೀಸ್ ಮಾಡಲಾಯಿತು. ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ನೇರವಾಗಿ ಅಲ್ಲಿಂದ ರಿಲೀಸ್ ಆಗಿ ಗೀತಾರ್ಡ್ಸ್ ಅವರ ಒಂದು ಕಂಪನಿಗೆ ಅಲ್ಲಿ ಹೋಗಿರುವಂಥದ್ದು. ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದ್ರೆ ಒಂದು ಕಡೆ ಅಲ್ಲು ಅರ್ಜುನ್ ಈ ಒಂದು ಕಾನೂನು ರೀತಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು ಅಂತ ಹೇಳಿದ್ರು. ಆದರೆ ನಿನ್ನೆ ಮಧ್ಯಾಹ್ನ ಜುಬ್ಲಿ ಹಿಲ್ಸ್ನ ಒಂದು ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಬಂಧನ ಮಾಡುವಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿ ಕಾಲಹರಣ ಮಾಡುವಂಥದ್ದು. ಅನಂತರ ಅಲ್ಲು ಅರವಿಂದ್ ಮತ್ತು ಅವರಿಬ್ಬರ ಜೊತೆಯಲ್ಲಿ ಹೊಯ್ಸಳ ಪೊಲೀಸ್ ಅಲ್ಲಿನ ಒಂದು ಪೊಲೀಸ್ ವ್ಯಾನಲ್ಲಿ ಅವರನ್ನ ಕರ್ಕೊಂಡು ಹೋಗಿರುವಂಥದ್ದು. ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಈಗ ರಾಜ್ಯ ರಾಜಕಾರಣ ಅಂದರೆ ತೆಲಂಗಾಣದಲ್ಲಿ ಆಗಿರ್ಬೋದು ಅಥವಾ ಆಂಧ್ರದ ಪಾಲಿಟಿಕ್ಸ್ ಅಲ್ಲೂ ಭಾರಿ ಚರ್ಚೆ ಆಗ್ತಾ ಇದೆ. ಒಂದು ಸಿನಿಮೆಯ ಒಂದು ಎಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾಗಿ ಪುಷ್ಪ 2 ಒಂದು ಸಿನಿಮಾದಿಂದ ಖ್ಯಾತಿ ಗಳಿಸಿ ಈಗ ಸಿನಿಮೆಯ ಒಂದು ಫುಲ್ ಖುಷಿಯಾಗಿದ್ದಂಥ ಅಲ್ಲು ಅರ್ಜುನ್ಗೆ ನಿನ್ನೆ ಬಂಧನ ಒಂದು ಕೇಸ್ ಇದೆ, ಅದು ದೊಡ್ಡ ಶಾಕ್ ಕೊಟ್ಟಿರುವಂಥದ್ದು. ಆ ಬಗ್ಗೆ ಈಗ ಸದ್ಯ ರಿಲೀಸ್ ಆಗಿರುವಂಥದ್ದು. ಆ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಂಬಂಧಪಟ್ಟಂತ ಅವರು ಭಾಸ್ಕರ್ ಏನಿದ್ದಾರೆ ಅವರು ಕೂಡ ನಾವು ಕೇಸನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತೆ ಈಗಾಗಲೇ ಅಲ್ಲು ಅರ್ಜುನ್ ರಿಲೀಸ್ ಆದಂಥ ಬೆನ್ನಲ್ಲೇ ಅವ್ರಿಗೆ ವಿಶ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಸಿನಿಮೀಯರ ಗಣ್ಯರು ಈಗ ಅವರ ಒಂದು ಅಲ್ಲು ಅರ್ಜುನ್ ವಿಶ್ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಮತ್ತೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಒಂದು ಕಡೆ ಮೆಗಾ ಫ್ಯಾಮಿಲಿ ಕೂಡ ಮಾಡ್ತಾ ಇರುವಂಥದ್ದು. ಗಂಗಾಧರ್, ಇಲ್ಲಿ ತಗ್ಗೋದೇ ಇಲ್ಲ ಅಂತ ಹೇಳಿ ಇಡೀ ವರ್ಲ್ಡ್ ವೈಡ್ ಎಲ್ಲಿ ಸಿಡಿ ಪ್ರೇಕ್ಷಕರನ್ನ ರಂಜಿಸಿದಂತಹ ಅಲ್ಲು ಅರ್ಜುನ್ಗೆ ನ್ಯಾಯಾಲಯದ ಮುಂದೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು, ತಗ್ಗಬೇಕು, ಬಗ್ಬೇಕು ಅಂತ ಹೇಳಿ ಚಂಚಲಗೂಡ ಜೈಲಿನ ಮೂಲಕ ಈಗ ಒಂದು ಹೇಳಿಸುವಂತಹ ಪ್ರಯತ್ನ, ಇದರ ಹಿಂದಿರುವ ಒಂದಷ್ಟು ರೀತಿಯಾದಂತಹ ಅಂತಹ ಪ್ರಯತ್ನಗಳು ನಡೆದಿದೆಯಾ ಹೇಗೆ ಅಂತ? ನವಿತಾ ಜೈನ್, ಪ್ರಮುಖವಾಗಿ ಈ ಒಂದು ಪ್ರಕರಣದ ವಿಚಾರವನ್ನು ನೋಡೋದಾದ್ರೆ ಒಂದು ಕಡೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಬಹುದಾಗಿತ್ತು. ಅಲ್ಲಿ ನೇರವಾಗಿ ಸುಧಾ ಟಾಕೀಸ್ ಅಂದ್ರೆ ಸಿನಿಮಾ ಥಿಯೇಟರ್ ಏನಿದ್ದಾರೆ ಅವರು ಪೊಲೀಸರ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗಿತ್ತು. ಅವತ್ತು ಪ್ರೀಮಿಯರ್ ಶೋ ನೋಡೋಕೆ ಅಲ್ಲು ಅರ್ಜುನ್ ಬರ್ತಾರೆ ಅಂತ ಗೊತ್ತಿದ್ರೂ ಸಹ ಇವರು ಪರ್ಮಿಷನ್ ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳಲ್ಲಿ ಜಮಾವಣೆ ಆಗಿದ್ರು. ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ನೋಡುವಂತ ಮುಂದಾಗಂತ ಸಂದರ್ಭದಲ್ಲಿ ಅಭಿಮಾನಿ ರೇವತಿ ಎಂಬ ಮಹಿಳೆ ತನ್ನ ಮಗುವಿನ ಜೊತೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕಾಲ್ತುಳಿತಕ್ಕೊಳಗಾಗಿ ಆಕೆ ಸಾವನ್ನಪ್ಪಿದ್ಲು. ಈ ಕಾಲ್ತುಳಿಗೆ ಸಾವನ್ನಪ್ಪಿದ್ಲು. ಅದರಲ್ಲಿ ಪ್ರಮುಖವಾಗಿ ಥಿಯೇಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತೆ ಅಲ್ಲು ಅರ್ಜುನ್ ಕಾರಣ ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಒಂದು ಸರ್ಕಾರ ಮತ್ತೆ ಗೃಹ ಇಲಾಖೆ ಪೊಲೀಸ್ ಅಧಿಕಾರಿಗಳು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅಲ್ಲಿ KCR ಅಂದ್ರೆ ವಿರೋಧ BSR ಪಾರ್ಟಿಯವರ ಆಗಿರ್ಬೋದು ಅಥವಾ BJP ಪಾರ್ಟಿಯವರ ಆಗಿರ್ಬೋದು ಮತ್ತೆ ಇನ್ನಿತರ ಸಿನಿಮೆಯ ಒಂದು ಗಣ್ಯ ವ್ಯಕ್ತಿಗಳು ಕೂಡ ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಉದ್ದೇಶ ಅಂತೇಳಿ. ಯಾಕಂದ್ರೆ ಅಲ್ಲಿ ಪ್ರಮುಖವಾಗಿ ರೇವಂತ್ ರೆಡ್ಡಿ ಅವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ಅವರಿಗೆ ಅಲ್ಲು ಅರ್ಜುನ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಕಂಡ್ರೆ ಆಗೋದಿಲ್ಲ. ಹೀಗಾಗಿ ಉದ್ದೇಶಪೂರ್ವಕವಾಗಿ ಅವರನ್ನ ಬಂಧನ ಮಾಡಲೇಬೇಕು ಅಂತೇಳಿ ಮೊದಲೇ ಪೊಲೀಸರನ್ನ ಹೆಚ್ಚಾಗಿ ಫೋರ್ಸನ್ನ ಅಲ್ಲಿ ಮನೆ ಬಳಿ ಹಾಕೊಂಡು ಚಂಚಲಗೂಡು ಜೈಲು ಮತ್ತೆ ಕೋರ್ಟ್ ಎಲ್ಲರೂ ಕೂಡ ಪ್ರಿಪರೇಷನ್ಸ್ ಮಾಡಿಕೊಂಡು ಈ ರೀತಿಯಾಗಿ ಅವರನ್ನ ಬಂಧನ ಮಾಡಿಸಿದ್ದಾರೆ. ಇದೊಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರುವಂಥದ್ದು. ಅವರ ಫ್ಯಾಮಿಲಿ ಆಗಿರ್ಬೋದು ಅಲ್ಲು ಅರ್ಜುನ್ ಆಗಿರ್ಬೋದು ಯಾವತ್ತೂ ಈ ರೀತಿಯ ಅವರು ಮಾಡೋದಿಲ್ಲ. ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆಗೂ ಅಲ್ಲು ಅರ್ಜುನ್ ಸಂಬಂಧನೇ ಇಲ್ಲ. ಆದರೂ ಸಹ ಅವ್ರ ಮಾನವೀಯತೆಯ ಮೇಲೆ ಅವರು 25 ಲಕ್ಷ ಹಣವನ್ನ ಕೊಡ್ತೇನೆ, ಅವರ ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತೀವಿ ಅಂತೆಲ್ಲ ಕೂಡ ಹೇಳಿದ್ರೂ ಸಹ ಈ ರೀತಿ ಮುಖ್ಯಮಂತ್ರಿಗಳು ಖುದ್ದಾಗಿ ಉದ್ದೇಶಪೂರ್ವಕವಾಗಿ ಅವರನ್ನ ಬಂಧನ ಮಾಡಿಸಿ ಅವರನ್ನ ಒಂದು ದಿನ ಜೈಲಲ್ಲಿ ಇರಿಸಲೇಬೇಕು ಅನ್ನೋ ರೀತಿಯಲ್ಲಿ ಅವ್ರ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ವಿರೋಧ ಪಕ್ಷದ BRS ಪಾರ್ಟಿ ಆಗಿರ್ಬೋದು ಅಲ್ಲಿ BJP ಪಾರ್ಟಿಯವರು ಆರೋಪ ವ್ಯಕ್ತಪಡಿಸ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಏನು KTR ಆಗಿರ್ಬೋದು ಮತ್ತೊಂದು ಕಡೆ BJPಯ ಸಾಕಷ್ಟು ಅಲ್ಲಿ ರಾಜಕಾರಣಿಗಳು ಆ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಸಹ ರೇವಂತ್ ರೆಡ್ಡಿ ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕಾನೂನಿಗೆ ಎಲ್ಲರೂ ರೀತಿಯ ಒಂದೇ, ಸಾಮಾನ್ಯ ವ್ಯಕ್ತಿ ಒಂದು ವೇಳೆ ಏನಾದರೂ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕಾರಣಕರ್ತ ಆಗಿದ್ರೆ ಆ ಕೂಡಲೇ ಬಂಧನ ಆಗ್ತಾ ಇದ್ದ. ಒಂದು ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಮುಂದಾಗಿದ್ರು ಸಹ ಆತ ರೆಸ್ಪಾನ್ಸ್ ಮಾಡಲಿಲ್ಲ. ಪೊಲೀಸ್ ಹೋದ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿದರೆ ಈಗಾಗಲೇ ಬಂಧನ ಮಾಡಿ ಅವರ ಪ್ರೊಸೀಜರ್ ಏನಿದೆ ಕಾನೂನಾತ್ಮಕವಾಗಿ ಎಲ್ಲ ಮಾಡಿರೋದು. ಇದರಲ್ಲಿ ರಾಜಕೀಯ ಇಲ್ಲ, ಯಾವುದೇ ರೀತಿಯ ನಾನು ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ ಅಂತೇಳಿ ರೇವಂತ್ ರೆಡ್ಡಿ ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು. ಆದರೆ ಇದು ಅಲ್ಲಿ ತೆಲಂಗಾಣದ ರಾಜ್ಯ ರಾಜಕಾರಣದ ಒಂದು ವಿಚಾರ ಒಂದು ಕಡೆ ಆದರೆ ಸಿನಿರಂಗದಲ್ಲೂ ಕೂಡ ಭಾರಿ ಚರ್ಚೆಗಳಿಗೆ ಗ್ರಾಸವಾಗಿರುವಂಥದ್ದು ಈ ಒಂದು ಅಲ್ಲು ಅರ್ಜುನ್ ಬಂಧನ ಮತ್ತೆ ಈ ಒಂದು ಪ್ರೊಸೀಜರ್ ಏನಿತ್ತು
ಇವೆಲ್ಲವೂ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ. ಇವತ್ತು ಕೂಡ ಅವರ ಈ ಮೆಗಾ ಫ್ಯಾಮಿಲಿ ಆಗಿರ್ಬೋದು, ಇದುವರೆಗೂ ಕೂಡ ಒಂದೇ ಒಂದು ಆ ಬಗ್ಗೆ ಮಾತನಾಡಿಲ್ಲ. ಮತ್ತೆ ಅಲ್ಲು ಅರವಿಂದ್ ಅವರ ಫ್ಯಾಮಿಲಿ ಕೂಡ ಈ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಆದ್ರೆ BRS ಪಾರ್ಟಿಯವರಾಗಿರ್ಬೋದು ಮತ್ತೆ ಕೆಲ ಸಿನಿ ರಂಗದ ಗಣ್ಯರು ಮತ್ತೆ ಅವ್ರ ಜೊತೆ ನಟನೆ ಮಾಡಿದಂಥವ್ರು ಯಾರಿದ್ದಾರೆ ಅವ್ರು ಮಾತ್ರ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ.